ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಗಾಜಾ, ಲೆಬನಾನ್, ಇರಾನ್ ನಂತರ ಇಸ್ರೇಲ್ ಈಗ ಸಿರಿಯಾದ ಒಳಗೆ ವಿಧ್ವಂಸ ಸೃಷ್ಟಿಸ್ತಾ ಇದೆ. ಸಿರಿಯಾ ರಾಜಧಾನಿ ಡಮಾಸ್ಕಸ್ ಮೇಲೇನೆ ದೊಡ್ಡ ದಾಳಿ ಮಾಡಿದೆ. ಸಿರಿಯಾದ ರಕ್ಷಣಾ ಸಚಿವಾಲಯ, ಸೇನಾ ಹೆಡ್ ಕ್ವಾರ್ಟರ್ಸ್ ಅನ್ನ ಸ್ಫೋಟಕ ಸುರಿಸಿ ಧ್ವಂಸ ಮಾಡಿದೆ. ಅಲ್ಲದೆ ಸಿರಿಯಾ ಅಧ್ಯಕ್ಷರ ಕಚೇರಿಯನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಈ ವೇಳೆ ರಕ್ಷಣಾ ಕಚೇರಿಯಲ್ಲಿ ಕೆಲಸ ಮಾಡಿದ್ದ ಸುಮಾರು 15 ಸಿಬ್ಬಂದಿ ಮೃತಪಟ್ಟಿದ್ದಾರೆ ಅಂತ ಬ್ರಿಟನ್ ಮೂಲದ ಸಿರಿಯನ್ ಅಬ್ಸರ್ವೇಟರಿ ಫಾರ್ ಹ್ಯೂಮನ್ ರೈಟ್ಸ್ ತಿಳಿಸಿದೆ. ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ದಾಳಿಯಲ್ಲೂ ಕೂಡ ಕನಿಷ್ಠ 3 ಮೃತಪಟ್ಟು 34 ಮಂದಿ ಗಾಯಗೊಂಡಿದ್ದಾರೆ ಅಂತ ಸಿರಿಯಾ ಆರೋಗ್ಯ ಇಲಾಖೆ ಹೇಳಿದೆ. ಈ ದಾಳಿ ಎಷ್ಟು ಭಯಾನಕವಾಗಿತ್ತು ಅನ್ನೋದಕ್ಕೆ ಲೈವ್ ವಿಜುವಲ್ ಸಿಕ್ಕಿದೆ. ಅದರಲ್ಲಿ ಸಿರಿಯಾ ನ್ಯೂಸ್ ಚಾನೆಲ್ ಆಂಕರ್ ಒಬ್ಬರು ಇಸ್ರೇಲ್ ದಾಳಿ ಬಗ್ಗೆ ರಿಪೋರ್ಟ್ ಮಾಡ್ತಾ ಇದ್ರು. ಈ ವೇಳೆ ನ್ಯೂಸ್ ಸ್ಟುಡಿಯೋದ ಪಕ್ಕದ ಬಿಲ್ಡಿಂಗ್ ಮೇಲೆ ಇಸ್ರೇಲ್ ಭಾರೀ ಸ್ಫೋಟಕ ಹಾಕಿದೆ. ಒಟ್ಟಿಗೆ ಇಡೀ ಕಟ್ಟಡ ಧ್ವಂಸವಾಗುವಷ್ಟು ಭೀಕರ ದಾಳಿ. ಸ್ಫೋಟದ ಸದ್ದಿಗೆ ನ್ಯೂಸ್ ಓದ್ತಾ ಇದ್ದ ಆಂಕರ್ ಕಕ್ಕಾಬಿಕ್ಕಿಯಾಗಿ ಓಡ್ ಹೋಗಿರೋದು ಕೂಡ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ. ಇದನ್ನು ಶೇರ್ ಮಾಡಿರೋ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್, ದಾಳಿ ಈಗ ಶುರುವಾಯಿತು ಅಂತ ಬರ್ಕೊಂಡಿದ್ದಾರೆ. ಸಿರಿಯಾದ ಹಂಗಾಮಿ ಅಧ್ಯಕ್ಷ ಅಹಮದ್ ಅಲ್ ಶರಾ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಈ ದಾಳಿಗೆ. ನಾವು ಯುದ್ಧಕ್ಕೆ ಹೆದರೋದಿಲ್ಲ. ಈ ರೀತಿ ಸವಾಲುಗಳನ್ನು ಎದುರಿಸಿ ಜನರ ರಕ್ಷಣೆ ಮಾಡೋದ್ರಲ್ಲೇ ನಮ್ಮ ಇಡೀ ಜೀವನ ಕಳೆದಿದ್ದೀವಿ. ಸಿರಿಯಾ ಜನರು ಕೂಡ ಯುದ್ಧಕ್ಕೆ ಹೆದರಲ್ಲ. ಅವರ ಘನತೆಗೆ ಧಕ್ಕೆ ಉಂಟಾದರೆ ಹೋರಾಡೋಕೆ ತಯಾರಾಗ್ತಾರೆ. ಆದರೆ ನಾವು ಯುದ್ಧಕ್ಕಿಂತ ಹೆಚ್ಚು ಸಿರಿಯಾ ಜನರ ಜೀವದ ರಕ್ಷಣೆಗೆ ಆದ್ಯತೆ ಕೊಟ್ಟಿದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ವಿದೇಶಿ ಶಕ್ತಿಗಳು ನಮ್ಮ ಡ್ರೂಸ್ ಸಮುದಾಯವನ್ನು ಮ್ಯಾನಿಪುಲೇಟ್ ಮಾಡೋಕೆ ಬಿಡಲ್ಲ. ಸಿರಿಯಾ ಸರ್ಕಾರ ಡ್ರೂಸ್ ಸಮುದಾಯದವರನ್ನ ರಕ್ಷಣೆ ಮಾಡುತ್ತೆ. ಡ್ರೂಸ್ ಜನರಿಗೆ ಹಾನಿಯುಂಟು ಮಾಡಿದವರನ್ನ ನಾವು ಬಿಡಲ್ಲ, ಶಿಕ್ಷೆ ಕೊಡ್ತೀವಿ. ಇನ್ನು ಮುಂದೆ ಡ್ರೂಸ್ ಸಮುದಾಯಕ್ಕೆ ಅವರ ನಾಯಕರೇ ಸೆಕ್ಯೂರಿಟಿ ಒದಗಿಸ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಯಾರಿವರು ಡ್ರೂಸ್? ನಿಮಗೆ ಹಿಂದೆ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಸಿರಿಯಾ ಮತ್ತು ಇಸ್ರೇಲ್ನ ನಡುವೆ ಬರ್ತಾರೆ ಇವರು, ಬಟ್ ಸಿರಿಯಾ ಸೈಡ್ನಲ್ಲಿ ಬರ್ತಾರೆ. ಇಸ್ರೇಲ್ ಬಾರ್ಡರ್ ಮುಗಿದು ಸಿರಿಯಾ ಶುರುವಾಗೋ ಟೈಮ್ನಲ್ಲಿ ಸಿರಿಯಾದ ಒಳಗಡೆ ಇವರು ಬರ್ತಾರೆ. ಸಣ್ಣ ಒಂದು ಅಲ್ಪಸಂಖ್ಯಾತ ಸಮುದಾಯ. ಅವರನ್ನು ಸಿರಿಯಾದ ಮೇನ್ಲ್ಯಾಂಡ್ ಮತ್ತು ಇಸ್ರೇಲ್ ನಡುವೆ ಬಫರ್ ಝೋನ್, ಅವ್ರ ಮಧ್ಯೆ ಇದ್ರೆ ನಮಗೆ ಒಳ್ಳೆಯದು ಅಂಥೇಳಿ ಇಸ್ರೇಲ್ ಲೆಕ್ಕಿಸುತ್ತೆ, ಕೌಂಟ್ ಮಾಡುತ್ತೆ ಅವ್ರನ್ನ ಬಫರ್ ಝೋನ್ ಥರ. ಅಲ್ಲಿಗೆ ಸಿರಿಯಾ ಸೇನೆ ನುಗ್ಗಿದ್ರೆ ಆಮೇಲೆ ನೆಕ್ಸ್ಟ್ ನಮ್ಮ ಹತ್ರ ಬರ್ತಾರೆ ಅನ್ನೋದು ಇಸ್ರೇಲ್ನ ಲೆಕ್ಕಾಚಾರ. ಹಾಗಾಗಿ ಡ್ರೂಸ್ ಮೈನಾರಿಟಿಗಳು ಚೆನ್ನಾಗಿರಬೇಕು, ಅವ್ರು ನಮ್ಮ ಕಡೆ ಇಟ್ಕೋಬೇಕು ಅನ್ನೋದು ಇಸ್ರೇಲ್ನ ಒಂದು ಸ್ಟ್ರಾಟಜಿ. ಸೊ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ, ಡ್ರೂಸ್ನವ್ರಿಗೆ ಸಮಸ್ಯೆ ಆಗ್ತಾ ಇದೆ ಸಿರಿಯಾದ ಈಗಿನ ಆಡಳಿತದಿಂದ ಅಂಥೇಳಿ ಇಸ್ರೇಲಿ ದಾಳಿ ಮಾಡಿರೋದು. ಅತ್ತ ಸಿರಿಯಾ ಸರ್ಕಾರದ ಅಧಿಕಾರಿಗಳು ಮತ್ತು ಡ್ರೂಸ್ ಸಮುದಾಯದ ನಾಯಕರು ಹೊಸ ಕದನ ವಿರಾಮವನ್ನು ಘೋಷಿಸಿದ್ದಾರೆ. ನಿಧಾನವಾಗಿ ಸಿರಿಯಾದ ಸೇನಾಪಡೆ ಡ್ರೂಸ್ ಸಮುದಾಯವಿರೋ ಸವೇದಾ ನಗರದಿಂದ ಜಾಗ ಖಾಲಿ ಮಾಡ್ತಾ ಇದ್ದಾವೆ. ಅಂದ್ರೆ ಇಸ್ರೇಲ್ ಕೊಟ್ಟಿರೋ ಪೆಟ್ಟಿನಿಂದ ಈಗ ಸಿರಿಯಾ ಸೇನೆ ಈಗ ಡ್ರೂಸ್ ಜನ ಇರೋ ಕಡೆಯಿಂದ ಜಾಗ ಖಾಲಿ ಮಾಡಿ ವಾಪಸ್ ಹೋಗ್ತಿದ್ದಾರೆ. ಡಮಾಸ್ಕಸ್ನಲ್ಲಿ ಇಸ್ರೇಲ್ ಸೇನೆ ಭೀಕರ ದಾಳಿ ಮಾಡಿದ ಬೆನ್ನಲ್ಲಿ ಈ ಡೆವಲಪ್ಮೆಂಟ್ ಆಗಿದೆ. ಇನ್ನು ಇಸ್ರೇಲ್ ದಾಳಿಗೆ ಜಾಗತಿಕ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರೂಬಿಯೋ ದಾಳಿಯಿಂದ ತುಂಬಾ ಚಿಂತೆಯಾಗಿದೆ, ನಾವು ಈ ಸಮಸ್ಯೆ ಬಗೆಹರಿಸೋಕೆ ಕೆಲಸ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್, ಟರ್ಕಿ ವಿದೇಶಾಂಗ ಸಚಿವಾಲಯ, ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹಾಗೆ UAE, ಕುವೈತ್ ಇವರೆಲ್ಲ ಇಸ್ರೇಲ್ ದಾಳಿಗೆ ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಯುರೋಪಿಯನ್ ಒಕ್ಕೂಟ ಕೂಡ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಇನ್ನು ಬ್ರಿಟನ್ ಮೂಲದ ಸಿರಿಯನ್ ಅಬ್ಸರ್ವೇಟರಿ ಪ್ರಕಾರ ಕಳೆದ ಕೆಲ ದಿನಗಳಿಂದ ನಡೆದ ಡ್ರೂಸ್ ಸಮುದಾಯ ಮತ್ತು ಬಿಡೋಯನ್ ಬುಡಕಟ್ಟು ಜನಾಂಗದ ಸಂಘರ್ಷದಲ್ಲಿ 350ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. 79 ಜನ ಡ್ರೂಸ್ಗಳು ಪ್ರಾಣ ಕಳ್ಕೊಂಡಿದ್ದಾರೆ. 18 ಬಿಡೋಯನ್ ಬುಡಕಟ್ಟು ಜನಾಂಗದವರು ಪ್ರಾಣ ಕಳ್ಕೊಂಡಿದ್ದಾರೆ. ಉಳಿದವರು ನಾಗರಿಕರು ಅಂತ ಗೊತ್ತಾಗಿದೆ. ಏನೋ ಒಂದ್ ಕಡೆ ಹೀಗೆ ವೆಬ್ ಸೀರೀಸ್ ತರ ವಾರಕ್ಕೊಂದು ಹೊಸ ಯುದ್ಧ ಶುರು ಮಾಡ್ತಿರೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಸರ್ಕಾರ ಏನಿದೆ ಅದಕ್ಕೆ ದೊಡ್ಡ ಶಾಕ್ ಎದುರಾಗಿದೆ. ನೆತನ್ಯಾಹು ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದ 2 ಕಟ್ಟರ್ ಯಹೂದಿ ಪಕ್ಷಗಳು ಬೆಂಬಲ ವಾಪಸ್ ತಗೊಂಡಿದ್ದಾರೆ. ಯುನೈಟೆಡ್ ತೊರಾ ಜುಡಾಯಿಸಂ UTJ ನಂತರ ಈಗ ಅಲ್ಟ್ರಾ ಆರ್ಥೋಡಾಕ್ಸ್ ಶಾಜ್ ಪಾರ್ಟಿ
ಅವರು ಕೂಡ ನೆತನ್ಯಾಹುರಿಗೆ ಜೂಟ್ ಹೇಳಿ ಓಡೋಗಿದ್ದಾರೆ. ಕಡ್ಡಾಯ ಮಿಲಿಟರಿ ಸೇವೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ಸರ್ಕಾರ ಬೀಳೋ ಸ್ಥಿತಿ ಉಂಟಾಗಿದೆ. ಅಂದಹಾಗೆ ಇಸ್ರೇಲ್ನಲ್ಲಿ ಬಹುತೇಕ ಎಲ್ಲರೂ ಕಡ್ಡಾಯವಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸಲೇಬೇಕು. ಆದರೆ ಯಶೇವಿ ಅನ್ನೋ ಧಾರ್ಮಿಕ ವಿದ್ಯಾರ್ಥಿಗಳಿಗೆ ಇದರಿಂದ ವಿನಾಯಿತಿ ಇತ್ತು. ಇವರು ಧಾರ್ಮಿಕ ಅಧ್ಯಯನ ನಡೆಸ್ತಾ ಇದ್ರು. ಮುಂದೆ ರಬಾಯ್ ಅಂದ್ರೆ ಯಹೂದಿ ಧಾರ್ಮಿಕ ಗುರುಗಳಾಗ್ತಾ ಇದ್ರು ಇವರು. ಹೀಗಾಗಿ ಸೇನೆಯಷ್ಟೇ ಧಾರ್ಮಿಕ ಅಧ್ಯಯನ ಕೂಡ ತುಂಬಾ ಮುಖ್ಯ ಅಂತ ಹೇಳಿ ಕಡ್ಡಾಯ ಮಿಲಿಟರಿ ಸೇವೆಯಿಂದ ಯಶೇವಿಗಳಿಗೆ ವಿನಾಯಿತಿ ಕೊಡಲಾಗಿತ್ತು. ಆದರೆ ಇಸ್ರೇಲ್ನಲ್ಲಿ ಅನೇಕರಿಗೆ ಈ ವಿನಾಯಿತಿ ವಿರುದ್ಧ ಕೋಪ ಇತ್ತು. ಜೊತೆಗೆ 2025ರಲ್ಲಿ ಇಸ್ರೇಲ್ ಸುಪ್ರೀಂ ಕೋರ್ಟ್ ಇದನ್ನ ಅಸಂವಿಧಾನಿಕ, ಹಾಗೆಲ್ಲ ಎಕ್ಸಂಪ್ಷನ್ ಕೊಡಕ್ಕಾಗಲ್ಲ, ಎಲ್ರಿಗೂ ಅನ್ವಯ ಆಗುತ್ತೆ ಅಂತ ಹೇಳಿತ್ತು. ಪರಿಣಾಮ ನೆತನ್ಯಾಹು ಆ ಕಾನೂನನ್ನ ರೀಡ್ರಾಫ್ಟ್ ಮಾಡಿ ವಿನಾಯಿತಿ ತೆಗೆದು ಹಾಕಿದ್ರು. ಆದ್ರದ್ದು ಕಟ್ಟರ್ ಯಹೂದಿ ಪಕ್ಷಗಳಾದ ಇವರಿಗೆ ಹರೇಡಿ ಪಕ್ಷಗಳು ಅಂತ ಕೂಡ ಕರೀತಾರೆ. ಸೊ ಇವರೆಲ್ಲ ಸೇರ್ಕೊಂಡು ಈ ಯುನೈಟೆಡ್ ತೊರಾ ಜುಡಾಯಿಸಂ ಹಾಗೆ ಅಲ್ಟ್ರಾ ಆರ್ಥೋಡಾಕ್ಸ್ ಶಾಜ್ ಪಾರ್ಟಿ ಇವ್ರಿಗೆಲ್ಲ ಹಿಡಿಸ್ತಾ ಇಲ್ಲ. ನೆತನ್ಯಾಹುನೇ ಬಲಪಂಥೀಯ ಅಂದ್ರೆ ಯಾವ ಬಲಪಂಥೀಯ, ಯಾವ ಸೀಮೆ ಬಲಪಂಥೀಯ ನೆತನ್ಯಾಹು? ನಾವು ಇನ್ನೂ ಅಲ್ಟ್ರಾ ಬಲಪಂಥೀಯರು ಅಂತ ಇವರು ತೋರಿಸ್ಕೊಳ್ತಿದ್ದಾರೆ. ಬೆಂಬಲ ವಾಪಸ್ ತಗೊಂಡಿದ್ದಾರೆ. 120 ಸೀಟ್ಗಳ ಪೈಕಿ ನೆತನ್ಯಾಹು 50 ಸಂಸದರ ಬೆಂಬಲ ಮಾತ್ರ ಉಳಿಸ್ಕೊಂಡಿದ್ದಾರೆ. ಈಗ ಬಹುಮತದ ಸರ್ಕಾರ ನಡೆಸೋಕೆ 61 ಸೀಟ್ ಬೇಕು. ಹೀಗಾಗಿ ನೆತನ್ಯಾಹು ಈಗ ಬಹುಮತ ಕಳ್ಕೊಂಡಿದ್ದಾರೆ. ಆದರೆ ಒಂದು ಅಡ್ವಾಂಟೇಜ್ ಏನು ಅಂದರೆ ಇಸ್ರೇಲ್ ಸಂಸತ್ ಕ್ಯಾನೆಸೆಟ್ ಜುಲೈ 27ಕ್ಕೆ ಅಧಿವೇಶನ ಮುಗಿಸುತ್ತೆ. ಆ ನಂತರ 3 ತಿಂಗಳ ಬ್ರೇಕ್ ಇರುತ್ತೆ. ಸೊ ಅಷ್ಟರಲ್ಲಿ ನೆತನ್ಯಾಹು ಸಮಸ್ಯೆ ಬಗೆಹರಿಸ್ಕೊಂಡ್ರೆ, ಪ್ಯಾಚ್ ಅಪ್ ಮಾಡ್ಕೊಂಡ್ರೆ ಸರ್ಕಾರ ಉಳಿಯುತ್ತೆ. ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನದವರ ದಾಳಿ ಪಾಕಿಗಳ ಮೇಲೆ ತುಂಬಾ ಜಾಸ್ತಿ ಆಗ್ತಿದೆ. ಇದೀಗ ಪಾಕ್ ಸೈನಿಕರು ಹೋಗ್ತಾ ಇದ್ದ ಬಸ್ಸನ್ನ ಗುರಿಯಾಗಿಸಿ ಬಲೂಚಿಗಳು ದಾಳಿ ಮಾಡಿದ್ದಾರೆ. ಪರಿಣಾಮ 29 ಪಾಕ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕ್ವೆಟಾದಲ್ಲಿ ಪಾಕ್ ಸೇನಾ ವಾಹನ ಬರ್ತಾ ಇದ್ದ ವೇಳೆ ಸುಧಾರಿತ ಸ್ಫೋಟಕವನ್ನ ಇಟ್ಟು ಬಲೂಚ್ ಲಿಬರೇಷನ್ ಆರ್ಮಿ ಈ ದಾಳಿ ನಡೆಸಿದೆ. ನಾವೇ ಈ ದಾಳಿ ನಡೆಸಿದ್ದೀವಿ ಅಂತ ಬಲೂಚ್ ಲಿಬರೇಷನ್ ಪಡೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಈ ಮೂಲಕ ಪಾಕ್ ಸೇನೆಯನ್ನ ಬಲೂಚಿಗಳು ಇನ್ನಿಲ್ಲದಂತೆ ಕಾಡೋಕೆ ಶುರು ಮಾಡಿದ್ದಾರೆ. ಇನ್ನು ಶಸ್ತ್ರಸಜ್ಜಿತ ಗುಂಪೊಂದು ಬಲೂಚಿಸ್ತಾನದ ಅವರಾನ್, ಕ್ವೆಟಾ ಮತ್ತು ಕಲತ್ ಜಿಲ್ಲೆಗಳಲ್ಲಿ ಪಾಕ್ ಸೇನೆಯ ಚೆಕ್ ಪೋಸ್ಟ್ ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದಾರೆ. ಪರಿಣಾಮ ಬರೀ 24 ಗಂಟೆಗಳಲ್ಲಿ 20 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ. ಇದರಲ್ಲಿ ಪಾಕ್ ಸೇನೆಯ ಹಿರಿಯ ಅಧಿಕಾರಿ ಮೇಜರ್ ರಬ್ ನವಾಕ್ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಸದ್ಯ ದಾಳಿಯ ಹೊಣೆಯನ್ನ ದ ಪರ್ಟಿಕ್ಯುಲರ್ ಸಂಘಟನೆ ಮುಂದೆ ಒಂದು ಹೊತ್ಕೊಂಡಿಲ್ಲ. ಆದರೆ ಈ ದಾಳಿಯನ್ನ ಕೂಡ ಬಲೂಚ್ ಲಿಬರೇಷನ್ ಹೋರಾಟಗಾರರು, ಬಲೂಚ್ ಪ್ರತ್ಯೇಕತಾವಾದಿಗಳು ಮಾಡಿರಬಹುದು ಅನ್ನೋ ಶಂಕೆ ಇದೆ. ಸದ್ಯ ಎಂದಿನಂತೆ ಅಧಿಕಾರಿಗಳು ದಾಳಿ ಮಾಡಿದವರ ಹುಡುಕಾಟಕ್ಕಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಇದೇ ಪಾಕಿಸ್ತಾನದ ಇನ್ನೊಂದು ಕಡೆ ಟಿಟಿಪಿಗಳಿರೋ ಖೈಬರ್ ಪಖ್ತೂನ್ಖ್ವಾದಲ್ಲೂ ಕೂಡ ಎಂದಿನಂತೆ ದಾಳಿಗಳು ಕಂಟಿನ್ಯೂ ಆಗಿವೆ. ಇದೀಗ ಅಪರಿಚಿತ ಬಂದೂಕುಧಾರಿಗಳು ಪಾಕ್ ಪೊಲೀಸರನ್ನ ಟಾರ್ಗೆಟ್ ಮಾಡಿ ಫೈರ್ ಮಾಡಿದ್ದಾರೆ. ಪರಿಣಾಮ 2 ಪಾಕ್ ಪೊಲೀಸರು ಪ್ರಾಣ ಕಳ್ಕೊಂಡಿದ್ದಾರೆ. ಗುಲ್ ಮೊಹಮ್ಮದ್ ಮತ್ತು ಶಹಜಾದ್ ಖಾನ್ ಅಂತ ಗುರುತಿಸಲಾಗಿದೆ ಇವ್ರನ್ನ. ಖೈಬರ್ ಪಖ್ತೂನ್ಖ್ವಾದ ಡೇರಾ ಇಸ್ಮಾಯಿಲ್ ಖಾನ್ ಜಿಲ್ಲೆಯಲ್ಲಿ ಈ ದಾಳಿಯಾಗಿದೆ. ಅಗೇನ್ ಇಲ್ಲೂ ಕೂಡ ಪಶ್ತೂನಿಸ್ತಾನದ ಹೋರಾಟವೇ ನಿಮಗೆ ಗೊತ್ತಿರಬಹುದು. ಮತ್ತೊಂದು ಕಡೆ ಜೈಲಿನಲ್ಲಿರೋ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಮುನೀರನ ಮೇಲೆ ಕೆಂಡ ಕಾರಿದ್ದಾರೆ. ಜೈಲಲ್ಲಿ ನನಗೇನಾದ್ರೂ ಆದ್ರೆ ಈ ಮುನೀರನೇ ಹೊಣೆ ಮಾಡಬೇಕು ಅಂತ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸೂಚನೆ ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳಿಂದ ನನಗೆ ಜೈಲಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ದಾರೆ. ನನ್ನ ಪತ್ನಿ ಬುಷ್ರಾ ಬೀವಿಗೂ ಇದೇ ರೀತಿ ಜೈಲಲ್ಲಿ ಹಾಕೊಂಡು ಸಮಸ್ಯೆ ಕೊಡ್ಲಾಗ್ತಾ ಇದೆ. ಆಕೆಯ ಸೆಲ್ನಲ್ಲಿದ್ದ ಟಿವಿಯನ್ನ ಕೂಡ ಬಂದ್ ಮಾಡಿದ್ದಾರೆ. ಕೈದಿಗಳಿಗೆ ಕೊಡ್ಲಾಗಿರೋ ಎಲ್ಲ ಮೂಲಭೂತ ಹಕ್ಕುಗಳನ್ನ ನಮಗೆ ಕೊಡ್ತಿಲ್ಲ, ಕಿತ್ಕೊಂಡಿದ್ದಾರೆ. ಅಲ್ಲದೆ ನನ್ನ ಇಡೀ ಜೀವನವನ್ನ ಜೈಲಲ್ಲಿ ಕಳೆಯೋಕೆ ನಾನು ರೆಡಿ ಇದ್ದೀನಿ. ಆದರೆ ದೌರ್ಜನ್ಯ ಮತ್ತು ದಬ್ಬಾಳಿಕೆಗೆ ನಾನು ತಲೆಬಾಗಲ್ಲ. ಪಾಕಿಸ್ತಾನದ ಜನತೆಗೆ ನನ್ನ ಸಂದೇಶ ಒಂದೇ, ಯಾವುದೇ ಸಂದರ್ಭದಲ್ಲೂ ಈ ದಬ್ಬಾಳಿಕೆಗೆ ತಲೆ ಬಾಗಬೇಡಿ ಅಂತ ಇಮ್ರಾನ್ ಖಾನ್ ಪಾಕ್ ಸರ್ಕಾರ ಮತ್ತು ಮುನೀರ್ ಗ್ಯಾಂಗ್ ಮೇಲೆ ಕಿಡಿಕಾರಿದ್ದಾರೆ. ಅಂದಹಾಗೆ ಮುಂದಿನ ಆಗಸ್ಟ್ 5ಕ್ಕೆ ಇಮ್ರಾನ್ ಖಾನ್ ಬೆಂಬಲಿಗರು ಪಾಕ್ನಲ್ಲಿ ದೊಡ್ಡ ರ್ಯಾಲಿಗೆ, ಪ್ರತಿಭಟನೆಗೆ ತಯಾರಿ ನಡೆಸಿದ್ದಾರೆ. ರಾಜಧಾನಿ ಮುತ್ತಿಗೆಗೆ ಪ್ಲಾನ್ ಹಾಕೊಂಡಿದ್ದಾರೆ. ಇಮ್ರಾನ್ ಖಾನ್ರನ್ನ ಬಿಡುಗಡೆಗೊಳಿಸೋಕೆ ಈ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರ ಬೆನ್ನಲ್ಲೇ ಇಮ್ರಾನ್ ಖಾನ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಕೆಲ ದಿನಗಳ ಕಾಲ ಶಾಂತವಾಗಿದ್ದ ಯೂನಸ್ ಆಡಳಿತದ ಬಾಂಗ್ಲಾದಲ್ಲಿ ಪ್ರತಿಭಟನೆ, ಹಿಂಸಾಚಾರ ಮತ್ತೆ ಭುಗಿಲೆದ್ದಿದೆ. ಬಾಂಗ್ಲಾದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾರ ಹುಟ್ಟೂರು ಗೋಪಾಲ್ಗಂಜ್ನಲ್ಲಿ ಬಾಂಗ್ಲಾದ ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ ರ್ಯಾಲಿ ನಡೆಸಿದೆ. ಈ ವೇಳೆ ಶೇಖ್ ಹಸೀನಾರ ಅವಾಮಿ ಲೀಗ್ ಕಾರ್ಯಕರ್ತರು ಮತ್ತು ಎನ್ಸಿಪಿ ನಡುವೆ ಘರ್ಷಣೆ ಉಂಟಾಗಿದೆ. ರ್ಯಾಲಿ ವೇಳೆ ಅವಾಮಿ ಲೀಗ್ ಕಾರ್ಯಕರ್ತರು ಕಟ್ಟಿಗೆ, ಕಲ್ಲು ಮತ್ತು ಇಟ್ಟಿಗೆಗಳಿಂದ ಎನ್ಸಿಪಿ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದ್ದಾರೆ. ಹೀಗಾಗಿ ಪರಿಸ್ಥಿತಿ ಹದಗೆಟ್ಟಿದ್ದು ಭಾರೀ ಘರ್ಷಣೆ ಉಂಟಾಗಿದೆ. ಸೊ ಈ ಘರ್ಷಣೆ ನಿಲ್ಲಿಸೋಕೆ ಬಾಂಗ್ಲಾ ಪೊಲೀಸರು, ಸೇನೆ ಮತ್ತು ಪ್ಯಾರಾಮಿಲಿಟರಿ ಎಲ್ಲ ಸ್ಥಳಕ್ಕೆ ಬಂದಿದ್ದಾರೆ. ಪರಿಸ್ಥಿತಿ ತಿಳಿಗೊಳಿಸೋಕೆ ಅಶ್ರುವಾಯು, ಟಿಯರ್ ಗ್ಯಾಸ್ ಎಲ್ಲ ಪ್ರಯೋಗ ಮಾಡಿದ್ದಾರೆ. ಬಾಂಗ್ಲಾ ಸೇನೆ ಗುಂಡು ಕೂಡ ಹಾರಿಸಿದೆ ಕೆಲ ಕಡೆ. ಪರಿಣಾಮ 4 ಪ್ರಾಣ ಕಳ್ಕೊಂಡಿದ್ದಾರೆ. 9 ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಸದ್ಯ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಇದ್ದು ಕರ್ಫ್ಯೂ ಹಾಕಲಾಗಿದೆ. ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ ಸೈನಿಕರನ್ನ ಕೂಡ ನಿಯೋಜಿಸಲಾಗಿದೆ. ಈ ಕುರಿತು ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನುಸ್ ರಿಯಾಕ್ಟ್ ಮಾಡಿದ್ದಾರೆ. ನೇರವಾಗಿ ಅವಾಮಿ ಲೀಗ್ ಕಾರ್ಯಕರ್ತರನ್ನ ದೂಷಿಸಿದ್ದಾರೆ. ಇದಕ್ಕೆ ಈ ದಾಳಿಗೆ ಕಾರಣ ಆದವರನ್ನ ಗುರುತಿಸಿ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಕಳೆದ ವರ್ಷ ಶೇಖ್ ಹಸೀನಾರನ್ನ ಕೆಳಗಿಳಿಸುವಲ್ಲಿ ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿಯಲ್ಲಿರೋ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರ ನಿಭಾಯಿಸಿದ್ರು. ಹೀಗಾಗಿ ಈ ರ್ಯಾಲಿಗೆ ಶೇಖ್ ಹಸೀನಾರ ಅವಾಮಿ ಲೀಗ್ ಕಾರ್ಯಕರ್ತರಿಂದ ಭಾರಿ ವಿರೋಧ ಇದೆ.
ಘರ್ಷಣೆಯಾಗಿ ಈ ಹಿಂಸಾಚಾರ ನಡೆದಿದೆ ಅಂತ ಹೇಳಲಾಗ್ತಿದೆ. ಯೂನಸ್ ಆಡಳಿತದ ಬಾಂಗ್ಲಾ ಮಧ್ಯಂತರ ಸರ್ಕಾರ ಪ್ರಸಿದ್ಧ ಚಿತ್ರ ನಿರ್ಮಾಪಕ ಸತ್ಯಜಿತ್ ರೇ ಅವರ ಪೂರ್ವಜರ ಮನೆಯನ್ನ ಕೆಡವೋಕೆ ನಿರ್ಧಾರ ಮಾಡಿತ್ತು. ಇದೀಗ ಈ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಧ್ವಂಸ ಮಾಡೋ ಕೆಲಸವನ್ನ ಸ್ಥಗಿತಗೊಳಿಸಲಾಗಿದೆ. ಈ ನಿರ್ಧಾರವನ್ನ ಮರುಪರಿಶೀಲಿಸಿ ಅಂತ ಭಾರತ ಬಾಂಗ್ಲಾಗೆ ಒತ್ತಾಯ ಮಾಡಿತ್ತು. ಅಲ್ಲದೆ ಈ ಕಟ್ಟಡವನ್ನ ರಿಪೇರಿ ಮಾಡೋಕೆ ನಾವು ಬೇಕಾದ್ರೆ ದುಡ್ಡಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅಂತ ಭಾರತ ಹೇಳಿತ್ತು. ಸಾರ್ವಜನಿಕವಾಗೂ ಕೂಡ ಭಾರಿ ಟೀಕೆ ವ್ಯಕ್ತವಾಗಿತ್ತು. ಯಾಕೆ ಇಂಥ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ, ಇಷ್ಟೊಂದು ಕೊಡುಗೆ ಕೊಟ್ಟಿರೋ ವ್ಯಕ್ತಿ ಅವ್ರ ಮನೆಯನ್ನು ಯಾಕೆ ಕೆಡವುತ್ತೀರಾ, ರಿಪೇರಿ ಮಾಡೋಕೆ ನಿಮ್ಮ ಕೈಲಾಗಲ್ವಾ ಅಂತ. ಅದರ ಬೆನ್ನಲ್ಲೇ ಯುಎಸ್ ಸರ್ಕಾರ ಈಗ ಫೈನಲಿ ಓಕೆ ನಮ್ಮಿಂದ ಲ್ಯಾಪ್ಸ್ ಆಗಿದೆ, ಇದನ್ನ ಸ್ಟಾಪ್ ಮಾಡ್ತೀವಿ, ಒಡಿಯಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇರಾಕ್ನಲ್ಲಿ ಭೀಕರ ಅಗ್ನಿ ಅವಘಡ ಉಂಟಾಗಿದೆ. ಅಲ್ಲಿನ ವಾಸಿಟ್ ಪ್ರಾಂತ್ಯದ ಕೊಟ್ ಅನ್ನೋ ಕಡೆ ಹೊಸದಾಗಿ ಓಪನ್ ಆದ ಶಾಪಿಂಗ್ ಮಾಲ್ನಲ್ಲಿ ಬೆಂಕಿ ಅನಾಹುತ ಆಗಿದೆ. 50ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ, 100 ಜನ ಗಾಯಗೊಂಡಿದ್ದಾರೆ. ಅಗ್ನಿ ಅವಘಡಕ್ಕೆ ಸೂಕ್ತ ಕಾರಣ ಈಗ ತನಿಖೆ ನಡೀತಾ ಇದೆ. ಈ ಘಟನೆಗೆ ಅಲ್ಲಿನ ವಾಸಿಟ್ ಪ್ರಾಂತ್ಯದ ಗವರ್ನರ್ ಮೊಹಮ್ಮದ್ ಅಲ್ ಮಿಯಾಹಿ 3 ದಿನ ಶೋಕಾಚರಣೆ ಘೋಷಿಸಿದ್ದಾರೆ. ಅಲ್ಲಿ ಅತ್ತ ಟ್ರಂಪ್ ಸಾಹೇಬರು ತಮ್ಮ ಬೆಂಬಲಿಗರ ಮೇಲೇನೆ ಕೂಗಾಡಿದ್ದಾರೆ. ಈಗ ಮಕ್ಕಳನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಎಫ್ಸ್ಟೈನ್ ವರದಿ ಬಿಡುಗಡೆ ಮಾಡಿ, ಅಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮ್ಯಾಗಾ ಬೆಂಬಲಿಗರು ಟ್ರಂಪ್ ಮೇಲೆ ಮುಗಿಬಿದ್ದಿದ್ದಾರೆ. ಆದರೆ ಟ್ರಂಪ್ ಅದರಲ್ಲಿ ಏನೂ ಇಲ್ಲ, ಸತ್ತು ಹೋಗಿರೋರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರೋರು ನೀವು ಸ್ಟೂಪಿಡ್ಸ್, ಡೆಮೊಕ್ರಾಟ್ಸ್ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ನಾಲಿಗೆ ಹರಿಹಾಯ್ದಿದ್ದಾರೆ. ತಮ್ಮ ಬೆಂಬಲಿಗ ಪಡೆ ಮೇಲೇನೆ ದಾಳಿ ಮಾಡಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ರ ಟ್ಯಾರಿಫ್ ಕ್ರಮಗಳಿಂದ ಅಮೆರಿಕಕ್ಕೆ ಭಾರಿ ಪ್ರಮಾಣದಲ್ಲಿ ಹಣ ಹರಿದು ಹೋಗ್ತಿದೆ. ಟ್ಯಾರಿಫ್ ಕ್ರಮಗಳಿಂದ $50 ಬಿಲಿಯನ್ ಹೆಚ್ಚುವರಿ ಹಣ ಆಲ್ರೆಡಿ ತಲುಪಿದೆ ಅಂತ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಯುಎಸ್ ಟ್ರೆಜರಿ ಡಿಪಾರ್ಟ್ಮೆಂಟ್ ಡೇಟಾ ಪ್ರಕಾರ 2025ರ 2ನೇ ಕ್ವಾರ್ಟರ್ನಲ್ಲಿ ಜಸ್ಟ್ 3 ತಿಂಗಳಲ್ಲಿ $64 ಬಿಲಿಯನ್ ಹಣ ಈ ಟ್ಯಾರಿಫ್ನಿಂದ ಸಂಗ್ರಹ ಆಗಿದೆ. ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದ್ರೆ ಬರೋಬ್ಬರಿ $47 ಬಿಲಿಯನ್ ಎಕ್ಸ್ಟ್ರಾ ಸಂಗ್ರಹ ಆಗಿದೆ. ಮತ್ತೊಂದು ಕಡೆ ಅಮೆರಿಕಗೆ ಫೆಂಟನಿಲ್ ಮಾದಕ ವಸ್ತು ಚೀನಾದಿಂದ ಕಳ್ಳ ಸಾಗಾಟ ಆಗೋ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಶೀಘ್ರದಲ್ಲಿ ಈ ಫೆಂಟನಿಲ್ ಕಳ್ಳ ಸಾಗಾಣಿಕೆದಾರರಿಗೆ ಚೀನಾ ಮರಣದಂಡನೆ ವಿಧಿಸುತ್ತೆ. ಈ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಚೀನಾ ಒಪ್ಪಂದ ಮಾಡಿಕೊಳ್ತಾ ಇದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಇಲ್ಲಾಂದ್ರೆ ಟ್ಯಾರಿಫ್ ಹಾಕ್ತೀನಿ ಅಂತ ಹೆದರಿಸಿದ್ದಾರೆ. ಟ್ಯಾರಿಫ್ ಹಾಕ್ತಾ ಇದ್ದಾರೆ ಕೂಡ, ಎಕ್ಸ್ಟ್ರಾ ಟ್ಯಾರಿಫ್ ಹಾಕ್ತಿದ್ದಾರೆ. ಮಾದಕ ವಸ್ತು ಕಳಿಸ್ತಾ ಇದ್ದಾರೆ ಚೀನಿಯರು ನಮ್ಮ ದೇಶಕ್ಕೆ ಅಂತ ಹೇಳಿ. ಇಲ್ಲ ನಾವು ನಿಮಗೆ ಅದು ತಡಿತೀವಿ ಅಂತ ಹೇಳಿ ಚೀನಾ ಹೇಳ್ತಾ ಇತ್ತು. ಸ್ಟ್ರಾಂಗ್ ಆಕ್ಷನ್ ಬೇಕು ಅಂತ ಅಮೆರಿಕ ಕೇಳ್ತಾ ಇತ್ತು. ಈಗ ಟ್ರಂಪೇ ಹೇಳಿದ್ದಾರೆ ಚೀನಾ ಅಮೆರಿಕಾಗೆ ಮಾದಕ ವಸ್ತು ಕಳಿಸುವಂತ ಚೀನಿಯರ ಮೇಲೆ ಮರಣದಂಡನೆ ವಿಧಿಸುತ್ತೆ ಅಂತ ಹೇಳಿ ಒಪ್ಪಂದ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಇಸ್ರೇಲ್ ಎಂದಿನಂತೆ ಗಾಜಾದಲ್ಲಿ ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ. ಪರಿಣಾಮ ಕಳೆದ 24 ಗಂಟೆಯಲ್ಲಿ ಕನಿಷ್ಠ 93 ಪ್ಯಾಲೆಸ್ತೀನಿಗಳು ಸಾವನ್ನಪ್ಪಿದ್ದಾರೆ. ಆಹಾರ ವಿತರಣಾ ಸ್ಥಳದಲ್ಲಿ ಉಂಟಾದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರೋ 20 ಜನ ಕೂಡ ಇದರಲ್ಲಿ ಸೇರಿದ್ದಾರೆ. ಅಮೆರಿಕದ ಅಲಾಸ್ಕಾ ರಾಜ್ಯದ ಕರಾವಳಿಯಲ್ಲಿ ಪ್ರಬಲ ಭೂಕಂಪ ಉಂಟಾಗಿದೆ. ರಿಕ್ಟರ್ ಮಾಪಕದಲ್ಲಿ 7.3 ತೀವ್ರತೆ ದಾಖಲಾಗಿದೆ. ಭೂ ಮೇಲ್ಮೈನಿಂದ 36 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಇದರ ಬೆನ್ನಲ್ಲೇ ಸುನಾಮಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಅಂತ ನ್ಯಾಷನಲ್ ಸೀಸ್ಮಾಲಜಿ ಸೆಂಟರ್ ತಿಳಿಸಿದೆ. ಸದ್ಯ ಈ ಕಂಪನದಿಂದ ಯಾವುದೇ ಸಾವು ನೋವುಗಳಾಗಿರೋ ಬಗ್ಗೆ ವರದಿಯಾಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.